ದಿನ ನಾವು ಧಾರವಾಡ ಜಿಲ್ಲೆ ನವಲಗುಂದ ಕ್ಷೇತ್ರದಲ್ಲಿ ಇದ್ದೀವಿ. ಈ ಸಾರಿ ಎಲೆಕ್ಷನ್ನಲ್ಲಿ ಜೋಶಿ ಸರ ಅಥವಾ ಅಸುಟಿ ಸರ ಎಂಬ ಜನರ ಅಭಿಪ್ರಾಯ ಕೇಳೋಕ್ಕೋಸ್ಕರ ನಾವು ಈ ಕ್ಷೇತ್ರಕ್ಕೆ ಬರ್ತಾ ಇದ್ದೀವಿ. ಬನ್ನಿ ಜನರ ಅಭಿಪ್ರಾಯ ಏನಿದೆ ಅಂತ ತಿಳ್ಕೊಳ್ಳೋಣ. ನಮಸ್ಕಾರ, ತಮ್ಮ ಹೆಸರು? ನನ್ನ ಹೆಸರು ಮಂಜುಳಾ ಅಂತ. ಈ ಸರಿ ಕೇಂದ್ರದಲ್ಲಿ ಕಾಂಗ್ರೆಸ್ ಬರಬೇಕು, BJP ಬರಬೇಕು? ಕಾಂಗ್ರೆಸ್ ಬರ್ಬೇಕು ರೀ. ಯಾಕೆ? ಕಾಂಗ್ರೆಸ್ಲಿಂದ ಎಲ್ಲ ಉತ್ಸವ ಜಾಸ್ತಿ ಐತ್ರಿ. BJP ಅವ್ರು ಏನೂ ಮಾಡಿಲ್ಲ. 5 ವರ್ಷಲಿಂದ ಮಾಡಿದ್ರು BJP ಅವ್ರು ನಮಗೇನು ಮಾಡಿಲ್ಲ, ಯಾವ ಸಹಾಯಧನ ಮಾಡಿಲ್ಲ. ಎಲ್ಲ ತೊಗೊಂಡ ಗಂಟು ಮಾಡಿ ಅವ್ರಂತೇಳಿ ಇಟ್ಕೊಂಡಾರ. ಜನರಿಗೆ ಏನು ಸಹಾಯ ಮಾಡ್ಯಾರ? GST ಹಾಕಿ ಎಲ್ಲ ಬಜೆಟ್ ಹೆಚ್ಚಿಗೆ ಅಂತ ಮಾಡಿದ್ದಾರೆ. ಏನು ಮಾಡಿದ್ದಾರೆ BJP ಅವರು? ಕಾಂಗ್ರೆಸ್ ಬಂದ 9 ತಿಂಗಳಾಗಿಲ್ಲ. ಈಗ 2,000 ರೂಪಾಯಿದಂತ ಗೃಹಲಕ್ಷ್ಮಿ ಯೋಜನೆ ಮಾಡಿದ್ದಾರೆ. ಆಮೇಲೆ ಅಕ್ಕಿ ಕೊಟ್ಟಿದ್ದಾರೆ. ಆಮೇಲೆ 70 ರೂಪಾಯಿ ಒಂದು ವ್ಯಕ್ತಿಗೆ 70 ರೂಪಾಯಿ ಅಂತಂದು ಅದು ರೊಕ್ಕ ಹಾಕಿದ್ದಾರೆ. ಎಲ್ಲ ಸಹಾಯಧನ ಜಾಸ್ತಿ ಮಾಡಿದ್ದಾರೆ ಅವರೆಲ್ಲ. 5 ಬಜೆಟ್ 5 ಅವರು ಎಲ್ಲ ಸಕ್ಸಸ್ ಮಾಡಿದ್ದಾರೆ. ಅದಕ್ಕೆ ಕಾಂಗ್ರೆಸ್ಸೇ ಬರಬೇಕು. ಅಲ್ಲ, ಈಗ 4 ಸರಿ ಜೋಶಿ ಅವರು ಇಲ್ಲಿ ಆಯ್ಕೆ ಆಗಿದ್ರು. ಅವ್ರದ್ದು ಕೊಡುಗೆ ಏನು ನಿಮ್ಮ ಕ್ಷೇತ್ರಕ್ಕೆ? ನಮ್ಮದೇನೂ ಇಲ್ಲ. ಅವ್ರದ್ದು ಜೋಶಿ ಅವ್ರದ್ದು ಬಗ್ಗೆ ನಾವೇನು ಮಾತಾಡೋಕ್ಕಾಗಂಗಿಲ್ಲ. ಆದರೆ ಈ ಕಾಂಗ್ರೆಸ್ ಬಗ್ಗೆ ಏನೈತೆ ನೋಡಿ, ಹೆಮ್ಮೆ ಪಟ್ಕೊಂಡು ಹೇಳ್ತೀವಿ. ಅದೇ ಸರಿ, ಅಸುಟಿ ಸರ್ ಬರ್ತಾರೆ ಇಲ್ಲಿ? ಬರ್ತಾರೆ. ವಿನೋದ್ ಅಸೂಟಿ ಅವರು ಬಂದೇ ಬರ್ತಾರೆ. ಅವ್ರಿಗೆ ಯಾರಿಸ್ ತಂದು ತರ್ತೀವಿ. ಅವರಿಂದನೇ ನಮಗೆ ಅವರಾತು ಕೋನರೆಡ್ಡಿ ಸರ್ ಆತು ನಮಗೆಲ್ಲ ಸಹಾಯ ಮಾಡಿದ್ದಾರೆ. ಆಮೇಲೆ ಜನರಿಗೂ ಈಗ ವಸತಿ ಇಲ್ತಿದ್ದಿಲ್ಲ, ಜನರಿಗೆ ಮನೆ ಇಲ್ಲ. BJP ಅವರು ನಮಗೆ ಹಾಕಿಸಿ 5 ವರ್ಷಗಟ್ಟಲೆ ನಮಗೆ BJP ಅವರು ಮನೆ ಹಾಕಿಸಿ ಕೊಡ್ತೇನೆ ಅಂತ ಹೇಳಿದರು. 5 ವರ್ಷದಿಂದ ಒಬ್ಬರು ಒಂದು ಸಲನೂ ಏನು ಬಂದು ನೋಡಲಿಲ್ಲ. ಈಗ ವಿನೋದ್ ಅಸೂಟಿ ಅವರಾತು ಇನ್ನು ಕೋನರೆಡ್ಡಿ ಸರ್ ಆತು ಬಂದು 9 ತಿಂಗಳ ಒಳಗೆ ನಮಗೆ ಬಡವರಿಗೆ ಮನೆ ಎಲ್ಲ ಸಹಾಯ ಮಾಡಿದ್ದಾರೆ. ಎಲ್ಲ ಮಾಡಿದ್ದಾರೆ ನಮಗೆ. ಅದಕ್ಕೆ ಅವ್ರಿಗೆ ತಂದು ತರ್ತೀವಿ ನಾವು. ಕಾಂಗ್ರೆಸ್ನವ್ರು ಯಾವುದಕ್ಕೂ ನಮಗೆ ಕೊರತೆ ಮಾಡಿಲ್ಲ, ಎಲ್ಲ ಉಪಯೋಗ ಮಾಡಿದ್ದಾರೆ. ಈ ಸರ್ ಅಸುಟಿ ಸರ್ ಬರಬೇಕು? ಬಂದೇ ಬರ್ತಾರೆ. ನಮಸ್ಕಾರ ಸರ್, ತಮ್ಮ ಹೆಸರು? ಹನುಮಂತಪ್ಪ ಎಚ್ ಅಂತೇಳಿ. ಈ ಸರಿ ಕೇಂದ್ರದಲ್ಲಿ ಯಾವ ಸರ್ಕಾರ ಬರಬೇಕು? ಕಾಂಗ್ರೆಸ್ ಸರ್ಕಾರ ಬರಬೇಕು. ಯಾಕೆ? ಅದು ಉತ್ತಮವಾದ ಕೆಲಸ ಮಾಡ್ತದೆ ಮೇಡಮ್. ಜನ ಅಭಿವೃದ್ಧಿ ಕೆಲಸ ಮಾಡೋದ ಕಾಂಗ್ರೆಸ್. BJP ಅವ್ರು ಬರೀ ಕೋಮು ಜಗಳ ಹಚ್ಚೋದರಲ್ಲೇ ನಿಸ್ಸಿಮರು. ಅಂದ್ರೆ ಒಂದು ಈ ಕಾಂಗ್ರೆಸ್ಸು ಮತ್ತು BJP ಒಂದು ಕುಡ್ಡುಗಣ್ಣು ಒಂದು ಮೆಂಗಳಗಣ್ಣು. ಕುಡ್ಡುಗಣ್ಣು BJP ಸರ್ಕಾರ, ಮೆಂಗನಗಳ ಕಣ್ಣು ಕಾಂಗ್ರೆಸ್ ಸರ್ಕಾರ. ಅಟ್ಲೀಸ್ಟ್ ಮೆಂಗಳಗಣ್ಣು ಕಂಡ್ರೆ ಕಾಣ್ತೈತಿ, ಕುಡ್ಡುಗಣ್ಣು ಅನ್ಕರೆ ಏನು ಕಾಣಂಗಿಲ್ಲ. ಆ ಟೈಪ್ ಐತೆ ನೋಡ್ರಿ ಸರ್ಕಾರ. ಅಲ್ಲ, ಜೋಶಿ ಸರ್ 4 ಬಾರಿ ಆಯ್ಕೆ ಆಗಿದ್ರೆ ಈ ಕ್ಷೇತ್ರಕ್ಕೆ ಅವ್ರ ಕೊಡುಗೆ ಏನು? ಅವ್ರ ಕೊಡುಗೆ ಏನಿಲ್ಲ, ಶೂನ್ಯ. ಏನು ಮಾಡ್ಯಾರ ಅವರು? ಬಂದ್ರೆ ಈಗ ಮೊನ್ನೊಮ್ಮೆ ಒಂದು ಯಾವುದೋ ಒಂದು ಉದ್ಘಾಟನೆ ಮಾಡ್ಬೇಕಂತ ಬಂದ್ರೆ ಸಾಕಷ್ಟು ಬ್ಯಾನರ್ ಹಾಕಿದ್ರೆ ಸುಳ್ಳು ಆಶ್ವಾಸನೆ ಕೊಟ್ಟು ಇಲೆಕ್ಷನ್ ಇನ್ನೊಂದು 2 ದಿವಸ ರಿಬ್ಬನ್ ಕಟ್ ಮಾಡಿ ಹೋಗ್ಬಿಟ್ರು. ಆ ಕೆಲಸ ಆಗಲಿಲ್ಲ, ಬೀಳಿಲ್ಲ. ಈ 5ನೇ ಬಾರಿ ಜೋಶಿ ಸರ್ ಬರಲ್ಲ ಅಂತ ಆಯ್ತು? ಬರೋದೇ ಇಲ್ರಿ ಅವರು. ನಮ್ಮ ಟಗರ್ ಬರ್ತೈತ್ರಿ, ವಿನೋದ್ ಅಸೂಟಿ ಸರ್ ಬರ್ತೈತಿ. ಟಗರ್ ಟಗರ್ ಗುತ್ತಿ ಅಂದ್ರೆ ಹೇಳಕ್ಕೆ ಹೆಸರಿಲ್ದ ಹೋಗತ್ರಿ. ನಮಸ್ಕಾರ ಅಜ್ಜ, ನಮ್ಮ ಹೆಸರು? ಎಲ್ಲಪ್ಪ ತಿಮ್ಮಾಪುರ ರೀ. ಈ ಸರಿ ಕೇಂದ್ರದಲ್ಲಿ ಕಾಂಗ್ರೆಸ್ ಬರಬೇಕು, BJP ಬರಬೇಕು? ಮೇಡಮ್, ಎಲ್ಲ ಸರ್ಕಾರ ಈಗ ಸದ್ಯ ಎಲ್ಲ ಆಗಿ ಹೋದ್ರಿ. BJP ಅಂತೂ 3 ಸಲ ಆರಿಸಿ ಬಂದರು. ನಮ್ಮ ಕ್ಷೇತ್ರ ಹೊಳ್ಳಿ ನೋಡಲಿಲ್ಲ ಏನು ರೀ. ಹೊಳ್ಳಿ 5 ವರ್ಷಕ್ಕೊಮ್ಮೆ ಹೊಳ್ಳಿ ಮುಖ ತೋರಿಸ್ತಾರೆ ಅವರು. ಏನು ರೀ, ನವಲಗುಂದ ಅಭಿವೃದ್ಧಿ ಮಾಡಿಲ್ಲ ಏನು ರೀ. ಆ ಬಳಿಕ ಇಲ್ಲೇ ನಡೆದಂಥ ಘಟನೆ ಇರ್ತಾವೆ, ಅವೆಲ್ಲ ನೋಡಬೇಕು ಮಾಡಬೇಕು ಅನ್ನೋದು ಅವ್ರು ತೆರೆಯಾಗಿಲ್ಲ. ಒಟ್ಟು 5 ವರ್ಷಕ್ಕೊಮ್ಮೆ ಇಲೆಕ್ಷನ್ ಬಂದಾಗ ಮಾತ್ರ ಬರ್ತಾರೆ ನಮ್ಮ ಕಡೆ ಓಟ್ ಹಾಕ್ರಿ ಅಂತ ಅನ್ಕಾಸೆ. ಈ ಸಲ ಮಾತ್ರ ಬದಲಿ ಆಗ್ಬೇಕು ರೀ. ಅಂದರೆ ಈ ಸರಿ ನಿಮ್ಮ ಓಟು ಅಸುಟಿ ಸರ್ಗ? ಅಸೂಟಿ ಸರ್ಗೆ ಹಾಕೋದ್ರಿ ಈ ಸಲ. ಓಕೆ, ಅವ್ರು ಬಂದರೆ ಈ ಕ್ಷೇತ್ರ ಅಭಿವೃದ್ಧಿ ಆಗ್ತದಾ? ಆಗ್ತೈತೆ ರೀ. ನಮ್ಮ 2 ಉದ್ರಕ್ಕೆ ಅವರು 2 ಉದ್ರಗಳು ಮಾಡ್ಕೊಂಡು ಮಾಡ್ತಾರೆ ಅವರು. 2 ಕಾಂಗ್ರೆಸ್ ಹಾಕವು ಮಾಡ್ತಾರೆ ಏನು ರೀ. 4 ಬಾರಿ ಜೋಶಿ ಸರ್ ಈ ಕಡೆ ಆಯ್ಕೆ ಆದರು. ಈ ಕ್ಷೇತ್ರಕ್ಕೆ ಏನು ಮಾಡಿದ್ದಾರೆ ಅವರು? ಅವ್ರು ಏನು ಮಾಡಿರಿ? ಏನಿಲ್ಲ ಇಲ್ರಿ. ಹಂಗೆ ಬರ್ತಾರ ಹೋಗ್ತಾರ. ಈ ಬಸ್ ಸ್ಟ್ಯಾಂಡ್ ಬಿಟ್ರಪ್ಪ ಅಂದ್ರೆ ಬಂದ್ರಪ್ಪ ಅಂದ್ರೆ ಸೀದಾ ಹೊಳ್ಳಿ ಬಸ್ ಸ್ಟ್ಯಾಂಡಾಗ ಏನಾಗೈತಿ, ಊರಾಗ ಏನಾಗೈತಿ ಅವೆಲ್ಲ ನೋಡ್ಬೇಕು ರೀ. ಏನಾಗೈತಿ ಘಟನೆ ಕೇಳ್ಕೋಬೇಕು, ಮಾಡಬೇಕು. ಯಾರು ಕೇಳಂಗೆ ಇಲ್ಲ ರೀ. 5 ವರ್ಷಕ್ಕೊಮ್ಮೆ ಇಲೆಕ್ಷನ್ ಬಂದ್ರೆ ಹೆಂಗೆ ಆಕೈತಿ ರೀ? ಕೆಲಸ ಬೇಕು ಬೇಡ್ರಿ. ಈ ಸಲ ಮಾತ್ರ ಚೇಂಜ್ ಆಗ್ಬೇಕು. ಒಟ್ಟಾರೆ ಈ ಕ್ಷೇತ್ರದಲ್ಲಿ ಅಸುಟಿ ಸರ್ ಬಂದರೆ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ? ಹಾಕತ್ತೆ ಮಾಡ್ತಾರೆ. ಈ ಸರಿ ಟಗರ್ ಗೊತ್ತಾ? ಟಗರ್ ಗೊತ್ತೈತೆ ರೀ. ಟಗರ್ ಅಗ್ದಿ 1 ನಂಬರ್ ಗೊತ್ತೈತೆ ರೀ. 5 ಸಲ ಆರಿಸಿ ಬಂದಾರ. ಸುತ್ತಾರ ಹಳ್ಳಿ ಒಳಗೆ ಅಭಿವೃದ್ಧಿ ಮಾಡ್ಬೇಕು ಮೇಡಮ್. ಅಭಿವೃದ್ಧಿ ಮಾಡಬೇಕು. 5 ಸಲ ಆರಿಸಿ ತಂದ್ರಂತ ಸಾರ್ವಜನಿಕರು ಎಲ್ಲರೂ ತಂದಾರ.
ಅವ್ರು ಆರಿಸಿ ತರಬೇಕು. ತಂದ್ರಂದ್ರು ಯಾವ ಅಭಿವೃದ್ಧಿ ಮಾಡ್ಯಾರಂತೆ ಸ್ವಲ್ಪ ನೀವು ನೋಡೋಕೆ ಮೀಡಿಯಾದವರು ಇಲ್ಲಿ ಯಾವ ಅಭಿವೃದ್ಧಿ ಆಗಿಲ್ಲ ಅಂತ ತಮ್ಮ ಸುತ್ತಾರ ನವಲಗುಂದ ತಾಲೂಕು ಒಳಗೆ ಅಡ್ಡಾಡಿ ನೀವು ಅಡ್ಡಾಡಿಗೆ ಕೇಳಿರಲ್ಲ. ಒಮ್ಮೆನ ಭೇಟಿ ಕೊಟ್ಟಾರ ಅವ್ರು ಬಂದು ಕೇಟ ನಾವು ಇದು ಏನು MP ಆಗಿದ್ವಿ ಅಂತೇಳಿ ಕೇಳ್ಕೊಡ್ತಾರೆ. ಅಲ್ಲ ಅಟ್ರಾಸಿಟಿ ಸರ್ ಬರ್ಬೇಕು ಈ ಸರಿ. ಸಲ ಯಾವ ನವ ಯುವಕರು ಬರಲಿ, ಚಲೋ ಅಲ್ಲಿ ಒಳ್ಳೇದು ಬೆಳೀಲಿ. ನವ ಯುವಕರು ಹೇಳ್ರಿ ಮೇಡಮ್. ಹೇಳಿ ಸರಿ, ಯಾವ್ದು ಬರ್ಬೇಕು ಸರ್? ಕಾಂಗ್ರೆಸ್ ಬಿಜೆಪಿ? ಈ ಸರಿ ಕಾಂಗ್ರೆಸ್ ಬರ್ಬೇಕು. ಯಾಕೆ ಯಾಕೆ? ಅವ್ರು ನಮ್ಗೆ ನಿಯರೆಸ್ಟ್ ಸಿಗ್ತಾರ, ನಮ್ಮ ಕೆಲಸ ಹೇಳಿದ ಕೆಲಸ ಮಾಡಿಕೊಡ್ತಾರ, ಅಪ್ರೋಚ್ ಆಕಾರ ಎಲ್ಲರಿಗೆ. ಆ ಕಾರಣಕ್ಕಾಗಿ ನಮ್ಮ ಕಾಂಗ್ರೆಸ್ ಬರಬೇಕು ಅಂತ ನಾವು ಬೇಡ್ಕೊತೀವಿ. ಜೋಶಿ ಅವರು ಈ ಕ್ಷೇತ್ರಕ್ಕೆ ಏನೂ ಮಾಡಿಲ್ವಾ? ಏನಿಲ್ಲ ರೀ, ಒಂದು ನಯಾ ಪೈಸಾ ಕೆಲಸ ಮಾಡಿಲ್ಲ. 20 ವರ್ಷ ಆಯ್ತು ನಾವು ಕಳ್ಸ ಬಂದ್ರಿ, ಹೋರಾಟ ಮಾಡಿದ್ 40 ವರ್ಷ ಆಯ್ತು ರೀ. ಈಗ ಅವ್ರು MP ಆಗಿ 4 ಪೀರಿಯಡ್ ಆರಿಸಿ ಬಂದರು. ಎದಕ್ಕಾರ ಮಾಡ್ಬೇಕು? ಬರೀ ಸುಳ್ಳು ಹೇಳ್ಬಿಡ್ಬೋದು. ಅವಾಗ ಏನು ಹೇಳಿದ್ರು ಮಹಾರಾಷ್ಟ್ರದವ್ರು ಅಂತಂದ್ರು, ಆಮೇಲೆ ನಮಗೆ ಗೋವಾ ಅಂತಂದರು. ಈಗ ನಮಗೆ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟದ್ದು ಇದನ್ನು ತೋರಿಸಿದ್ರು, ಅದನ್ನು ರೆಕಗ್ನೈಸ್ ಲೆಟರ್ ಕೊಟ್ಟೇನೆ ಅಂತಂದ್ರು. ಅದನ್ನ ಯಾಕೆ ಮಾಡ್ಸ್ಕೊಂಬರೋದಿಲ್ಲ ಇವರು? ನಮ್ಮ ಕ್ಷೇತ್ರದ ಮೇಲೆ ತಾನು ಆದ ನೀರು ಕುಡಿತಾನಿಲ್ಲ, ಅವನು ಬೆಳೆದವ್ರ ಕ್ಷೇತ್ರದಿಂದ ಆರಿಸೋಕ ನಾವು ಮಲಪ್ರಭು ನೀರು ಕುಡಿತಾನಿಲ್ಲ. ಯಾಕೆ ಇದನ್ನು ವಿಚಾರ ಬರೋಲ್ದು ಅವಂಗೆ? ಆಮೇಲೆ ನಮ್ಮ ತಾಲೂಕಿಗಾಗಿ ಅವ್ನು MP ಗ್ರ್ಯಾಂಡ್ನಾಗ ಏನು ಮಾಡ್ಯಾನವ? ಒಂದರ ಉದಾಹರಣೆ ಬೇಕಲ್ಲ. ಅಂದರೆ 5ನೇ ಬಾರಿ ಜೋಶಿ ಸರ್ ಈ ಕ್ಷೇತ್ರಕ್ಕೆ ಆಯ್ಕೆ ಆಗಲ್ಲ. ಆಗಲ್ಲ, ಬರೆದಿಟ್ಕೊಂಡ್ಬಿಡ್ಬೇಕಾರೆ ನೀವು ಸಾತ್ರು ಬರೋದಿಲ್ಲ ಸರಿ. ಅವ ಅಸುಟಿ ಸರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಗ್ರಿ ಯಂಗ್ಸ್ಟರ್, ಈಗ 32 ಇಯರ್ಸು, ಒಂದು ಫ್ಯೂಚರ್ ಐತಿ. ಎಲ್ಲರಿಗೆ ಮನೆಗೆ ಅಡ್ಡಾಡಿ ರೀಚ್ ಅಕ್ಕನ. ಯಾವ ಹೊತ್ತಿನಾಗ ಕಾಲ್ ಮಾಡ್ತೀವಿ ಎಲ್ಲರಿಗೆ ವಿಚಾರ ಮಾಡ್ತಾನ. ಹಿಂಗಾಗಿ ಅವ್ರ ತಂದಿರ ಕಾಲದಿಂದ ಇದು ಹುಟ್ಟೂರು ಅವ್ನು ತಂದು ಸ್ವತಃ ಹುಟ್ಟೂರು ಒಂದು. ಹಿಂಗಾಗಿ ಎಲ್ಲರಿಗೆ ರೀಚ್ ಅಕ್ಕನ. ಅಸುಟಿ ಸರ್ ಈ ಕ್ಷೇತ್ರಕ್ಕೆ ಬಂದ ಈ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಅಂತ ತಮ್ಮ ಅಭಿಪ್ರಾಯ? ಕಂಪಲ್ಸರಿ ರೀ, ಹಾಗೆ 100% ರೀ. ಇದ ಒಂದು ಕ್ಷೇತ್ರ ಇಡೀ ದಾವಣ ಜಿಲ್ಲೆನ ಅಭಿವೃದ್ಧಿ ಮಾಡ್ತಾನೆ ರೀ. ಬೇಕಾದ್ರೆ ಟಗರ್ ಗುದ್ದುತ್ತಾ ಸರ್? ಅವಶ್ಯ ರೀ, ಅವಶ್ಯ ಗುದ್ದದ ಅಲ್ರಿ, ಪಕ್ಕ ಗುತ್ತತ್ರಿ. ಮತ್ತು ಒಮ್ಮೆ ಗುತ್ತಿಪ್ಪ ಅಂತಂದ್ರೆ ಅವ ಸೀದಾ ಅಲ್ಲಿ ಗುಳ್ಕೊಂಡ್ಕರಿಯಾಗ ಬೀಳ್ಬೇಕ್ರಿ. ಅವ ಪ್ರಹ್ಲಾದ್ ಜೋಶಿ ನೀವು ಮಾತ್ರ ಅಲ್ಲಿ ಪಾರ್ಲಿಮೆಂಟ್ನಾಗ ಕುಂದಿರ್ತಾನೆ. ಮತ್ತು ಆ ಟೈಪ್ ಗುತ್ತಾನೆ. ಮತ್ತು ಹೋರಾಟ ಮಾಡಿದ್ರೆ ಅದಕ್ಕೆ ಬೆಲೆ ಕೊಟ್ಟರು, ಅವರು ಬೆಲೆ ಕೊಡಲಿಲ್ಲ. ಮಹದಾಯಿ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಆ ಮಹದಾಯಿ ಬಗ್ಗೆ ನಾವು ಹೋರಾಡಿದ್ದು ಈ ನವಲಗುಂದ ತಾಲೂಕಿನಾಗ ಹೋರಾಡಿದ್ದು ಯಾರು ಮಾಡಲಿಲ್ಲ. ಈಗ ಅವ್ನು ಸಿದ್ದರಾಮಯ್ಯ ಮಾಡ್ತಾನೆ ಅಂತೇಳಿ ಮಾತು ಕೊಟ್ಟಾನ, ಅವ್ರಿಗೆ ಬೆಲೆ ಕೊಡೋಲ್ರು ಅವ್ರು ಮ್ಯಾಲಿನವ್ರು. ಇವ್ರು ಏನು ಮಾಡ್ದಂಗೆ ಒಟ್ಟಾರೆ ನಿಮ್ಮದು ಆಯ್ಕೆ ಅಸುಟಿ ಸರ್? ಹೌದು, ನಾವು ಅದೇ ಮಾಡೋದು. ಟಗರ್ ಗುದ್ದುತ್ತೆ? ಹಾಂ, ಟಗರ್ ಗುದ್ದುತ್ತೆ ಹಂಗಂದ್ರೆ? ಹಾಂ, ಗುದ್ದತ್ತೆ ಟಗರ್ ಗುದ್ದತ್ತೆ. ನಮಸ್ಕಾರ, ತಮ್ಮ ಹೆಸರು? ಸದ್ದಾಮ್ ಹುಸೇನ್. ಓಕೆ, ಈ ಸರಿ ಕೇಂದ್ರದಲ್ಲಿ ಕಾಂಗ್ರೆಸ್ ಬರಬೇಕು BJP ಬರಬೇಕು? ಕಾಂಗ್ರೆಸ್ ಬರ್ಬೇಕು ಮೇಡಮ್. ಯಾಕೆ? ಯಾಕಂದ್ರೆ ನಮ್ಮ ವಿನೋದಣ್ಣವರು ಒಂದು 15 ವರ್ಷದ ಚಲೋ ಕೆಲಸ ಮಾಡ್ಕೊಂಬಂದಾರೆ. ನವಲಗುಂದಕ್ಕೆ ಕೋವಿಡ್ ಟೈಮಲ್ಲಿ ಹೆಲ್ಪ್ ಮಾಡಿದ್ದಾರೆ. ಗೆದ್ದವರು ಯಾರೂ ಹೆಲ್ಪ್ ಮಾಡಿಲ್ಲ. ನಮ್ಮ ವಿನೋದಣ್ಣನೂ ಬರಬೇಕು. ಅಲ್ಲ, ಜೋಶಿ ಸರ್ 4 ಸಾರಿ ಈ ಕ್ಷೇತ್ರಕ್ಕೆ ಆಯ್ಕೆ ಆಗಿದ್ದಾರೆ. ಅವ್ರ ಕೊಡುಗೆ ಏನು ಈ ಕ್ಷೇತ್ರಕ್ಕೆ? ಇಲ್ಲ ಮೇಡಮ್, ಅವರು ಹೆಂಗಂದರೆ ಒಂದೊಂದು ಆಟಕ್ಕೆ ಅಷ್ಟೇ ಇಲ್ಲೇ ಬರ್ತಾರೆ. ಕಬಡ್ಡಿ, ಖೋ ಖೋ ಅವಿದ್ರೆ ಅಷ್ಟೇ ನವಲಗುಂದಕ್ಕೆ ಎಂಟ್ರಿ ಆಗ್ತಾರೆ. ಅವು ಏನಿರಲಿಲ್ಲ ಅಂದ್ರೆ ಆಟಕ್ಕೆ ಎಂಟ್ರಿ ಆಗಲ್ಲ ಅವರು. ಇಲ್ಲಿ ನವಲಗುಂದಾಗಲಿ ಎಂಟ್ರಿ ಆಗಲ್ಲ. ಏನಾರು ಫಂಕ್ಷನ್ ಇದ್ರೆ ಅಷ್ಟೇ ಬರೋರು ಅವರು. ನಮ್ಮ ವಿನೋದನ್ನ ಯಾರು ಒಂದು ಸಣ್ಣ ಹುಡುಗ ಫೋನ್ ಹಚ್ಚಿದ್ರು ಕಾರ್ ತೊಗೊಂಡು ಓಡಿ ಬರ್ತಾರೆ. ನಮ್ಮ ವಿನೋದಣ್ಣನೇ ಬರಬೇಕು, ಕಾಂಗ್ರೆಸ್ ಪಕ್ಷನೇ ಬರಬೇಕು. ಈ ಸರಿ ಹಂಗಂದ್ರೆ ಜೋಶಿ ಸರ್ ಬರಲ್ಲ? ಬ್ಯಾಡ್ರಿ ಬರೋದೇ ಬೇಡ ಅವರು. ಎಷ್ಟು ವರ್ಷ ಆಯ್ತು ಸರ್ ನೀವು ಇಲ್ಲಿದ್ದು? ನಾವು ಇದ್ದು 22 ವರ್ಷ ಆದ ಮೇಡಮ್. ನವಲಗುಂದ 22 ವರ್ಷದಿಂದ ಇಲ್ಲೇ ಇದ್ದೀರಿ? ಇಲ್ಲೇ ಇದೆ. ಓಕೆ, 15 ವರ್ಷದಿಂದ ಅಣ್ಣಗೆ ನೋಡ್ಕೊಂಡು ಬಂದೀವಿ. ಅಣ್ಣಗೆ ಸಪೋರ್ಟ್ ಮಾಡೋದು. ಈ ಸರಿ ಟಗರ್ ಗುದ್ದುತ್ತೆ ಹಂಗಂದ್ರೆ? ಟಗರ್ ಅಲ್ರಿ ಮೇಡಮ್, ಗುದ್ದುತ್ತೆ ಅವ್ರು ಹೋಗ್ತಾರೆ. ನವಲಗುಂದಕ್ಕೆ ಬರೋದು ಮಾತ್ರ ವಿನೋದಣ್ಣನೇ ಪಕ್ಕ, 100ಕ್ಕೆ 100 ಹೇಳ್ತೇವೆ. ವಿನೋದಣ್ಣನೇ ಪಕ್ಕ ಬರೋದು. ಓಕೆ, ಅಸುಟಿ ಸರ್ ಬಂದರೆ ಈ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ? ಫುಲ್ ಮೇಡಮ್, ಈ ನಮ್ಮ ಯುವಕರಿಗೆ ಫುಲ್ ಸಪೋರ್ಟ್ ಮಾಡೋದು ವಿನೋದಣ್ಣನೇ. ಅವ್ರು ಬರಬೇಕು, ಬಂದ್ಮೇಲೆ ಗೆಲ್ಲಬೇಕು, ಗೆಲ್ಲಿಸ್ಕೊಂಡು ಬರ್ತೇವೆ. ಓಕೆ, ತಮ್ಮ ಹೆಸರು? ಅಲ್ಲಾವಕ್ಷ ಅಂತ ಮೇಡಮ್. ಈ ಬಾರಿ ಕಾಂಗ್ರೆಸ್ ಬರಬೇಕಾ BJP ಬರಬೇಕಾ ಕೇಂದ್ರದಲ್ಲಿ? ಯಾವ್ದು ಬಂದರೆ ಏನೈತೆ ಬಿಡಿ ಮೇಡಮ್, ನಮ್ಮ ದುಡ್ಡು ತನಕ ತಪ್ಪಲ್ಲ. ಯಾವ್ದು ಬಂದರೆ ಏನೈತೆ ಮೇಡಮ್, ನಾವು ದುಡ್ಡು ತನಕ ತಪ್ಪಲ್ಲ. ಮಾಮೂಲಾಗಿ ನಾವು ದುಡಿಬೇಕು, ತಿನ್ನಬೇಕು. ಏನಾದರೂ ಯಾರು ಬಂದರೂ ಏನು ಮಾಡೋರು ಇದ್ದಾರೆ? ನಮ್ಮ ದುಡಿಮೆ ತಪ್ಪಿದ್ದಲ್ಲ ಏನಲ್ಲ. ನಾವು ದುಡ್ಕೊತೀನೋ ತಪ್ಪಾ ಏನಿಲ್ಲ ಹೇಳಿ. ಎದ್ರ ಬಗ್ಗೆ ಯಾವ ಬಗ್ಗೆ ಹೇಳಬೇಕು, ಯಾರ ಬಗ್ಗೆ ಹೇಳಬೇಕು, ಯಾರು ಒಳ್ಳೆಯವರು ಅಂತ ಹೇಳಬೇಕು, ಯಾರು ಕೆಟ್ಟವರು ಅಂತ ಹೇಳಬೇಕು, ಅದು ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಏನೋ ಆಗ್ತಾ ಇದೆ ಹಾಗೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಅಲ್ಲ, ನಿಮ್ಮ ಕ್ಷೇತ್ರದಲ್ಲಿ ಯಾರು ಬರಬೇಕು? ಜೋಶಿ ಅವ್ರು ಬರಬೇಕಾ ಅಸುಟಿ ಸರ್ ಬರಬೇಕಾ? ಮೇಡಮ್, ಈಗ ನೋಡಿದರೆ ನಮ್ಮ ಒಂದು ಅನಿಸಿಕೆ ಪ್ರಕಾರ ನೋಡಿದರೆ ಅಸೂಟಿ ಅವರು ಒಂದು ಲೆಕ್ಕಕ್ಕೆ ಬೆಸ್ಟ್. ಒಳ್ಳೆ ಮನುಷ್ಯ, ಒಳ್ಳೆ ವ್ಯಕ್ತಿ, ಒಳ್ಳೆ ಅಣ್ಣ ಅಂತ ಒಂದು ಗೌರವ ಕೊಡ್ತಿದ್ದೆವು. ಒಳ್ಳೆ ಮನುಷ್ಯ, ಅವ್ರು ಬರ್ಬೋದು ಅಂತ ಒಂದು ಒಳ್ಳೆ ಉದ್ದೇಶ ಅಷ್ಟೇ, ಮತ್ತೇನಿಲ್ಲ. ಅವ್ರ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು? ವಿನೋದ್ ಅಸುಟಿ ಸರ್ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು? ವಿನೋದ ಸುಟಿ ಸರ್ ಬಗ್ಗೆ ನಾವು ವಿನೋದ ಸುಟಿ ಅಣ್ಣ ಅಂತ ಹೇಳ್ತೀವಿ. ನಾವು ಅಣ್ಣ ಅಂತ ಹೆಮ್ಮೆ ಅಂತ ಹೇಳ್ಕೊತೀವಿ. ವಿನೋದ ಸುಟಿ ಅಣ್ಣ ಅವರಿಂದ ನಮ್ಮ ಕಡೆ ಏನಂದರೆ ಅವರು ಒಂದು ಒಳ್ಳೆ ವ್ಯಕ್ತಿತ್ವ ಅವ್ರದ್ದು, ಒಂದು ಒಳ್ಳೆ ವ್ಯಕ್ತಿ ಅವರು. ಅವರೆಲ್ಲ ನಮ್ಮ ಹಿಂದೆ ಇರಬೇಕು, ನಮಗೆ ಒಂದು ಪ್ರೋತ್ಸಾಹ. ಅವ್ರು ನಾವು ಎಷ್ಟೋ ಏನೋ ಅಂದರೆ ಅವ್ರಿಗೆ ಒಂದು ಬೆಂಬಲಿಸ್ಬೇಕು ಅನ್ನೋ ಒಂದು ಉದ್ದೇಶ ಅಷ್ಟೇ.
ಅಷ್ಟೇ ಮತ್ತೇನಿಲ್ಲ. ಮಹದಾಯಿ ಯೋಜನೆ ಬಗ್ಗೆ ತಮ್ಮ ಅಭಿಪ್ರಾಯ? ಆದಾಯ ಯೋಜನೆ ಬಗ್ಗೆ ಮೇಡಮ್ ಅದು ಅಂಕರು ನಮ್ಮ ಗಂಡು ಮೆಟ್ಟದ ನಾಡು ನವಲಗುಂದ ತಾಲೂಕಿನ ಅದು ದೊಡ್ಡ ಹೆಮ್ಮೆಯ ಒಂದು ಕರ್ತವ್ಯ. ಬಟ್ ಆಗುತ್ತೆ ಮೇಡಮ್, ಆಗ್ತಾ ಇದೆ. ಬಟ್ ಒಟ್ಟಾರೆ ಅಸುಟಿ ಸರ್ ಈ ಕ್ಷೇತ್ರಕ್ಕೆ ಬಂದರೆ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಅಂತ ತಮ್ಮ ಅಭಿಪ್ರಾಯ? ಆಗುತ್ತೆ ಮೇಡಮ್, ಆಗುತ್ತೆ. ಈ ಸಲ ಮಾತ್ರ ಆಗುತ್ತೆ. ಆದರೆ ಒಳ್ಳೆ ಉದ್ದೇಶ, ಒಳ್ಳೆ ಮನಸ್ಸು ಇಟ್ಕೊಂಡಿದ್ದೀವಿ, ಆಗಬೇಕಂತ ನಮ್ಮದು ಅಭಿಪ್ರಾಯ. ಆಗಬೇಕು ಈ ಸಲ ವಿನೋದ ಸುಟಿ ಅವರು ಆಗಬೇಕು.